ಅದರಲ್ಲೂ ರೆವಿನ್ಯೂ ಡಿಪಾರ್ಟ್ಮೆಂಟ್ದಲ್ಲಿ ಮುಗಿದು ಹೋಗಿಬಿಡ್ತು. ಅವ್ರು ನಡೆಯವರು ಯಾರಿಲ್ಲ. PWD ಇರಲಿ, ಯಾವುದೇ ಇಲಾಖೆ ಇರಲಿ, ಏನು 33 ಇಲಾಖೆಗಳಿದ್ದಾವ, ಅಲ್ಲಿದ್ದಂಥ ಈ ಪರ್ಮನೆಂಟ್ ನೌಕರದಾರ ಹೆಚ್ಚು ಕಡಿಮೆ ಎಲ್ಲರೂ ಹೇಳಿ ನಿಮ್ಗೆ ಆರಂಭದಲ್ಲಿ ಎಲ್ಲೋ ಒಬ್ಬರು ಇರ್ಬೋದು ಪ್ರಾಮಾಣಿಕರು. ಅದಕ್ಕೆ ಈಗ ಮಾಡಬೇಕಾದ ಏನೂ ಇಲ್ಲ. ಲೋಕಾಯುಕ್ತ ಅಂತ ಆಲ್ರೆಡಿ ಲಿಸ್ಟ್ ಅದ. ಅಲ್ಲಿ ಯಾರ್ಯಾರು ಇದ್ದಾರೆ, ಎಷ್ಟು ಹೇಳಿದ್ರು, ಎಷ್ಟು ಅಕ್ರಮವಾಗಿ ಗಳಿಸಿದಾರೆ ಅವ್ರಿಗೆ ಮೊದಲು ಶಿಕ್ಷೆ ಕೊಡಿಸ್ರಿ. ಎಷ್ಟು ಮಂದಿಗೆ ಶಿಕ್ಷೆ ಅನ್ನೋದು ಅದು ಮೊದಲು ಶ್ವೇತಪತ್ರ ಹೊರಡಿಸ್ರಿ. ಶ್ವೇತಪತ್ರ ಹೊರಡಿಸಿ ಅವ್ರು ಶಿಕ್ಷೆ ಕೊಡಿಸಿದ್ರೆ ಉಳಿದವ್ರೆಲ್ಲರೂ ಹಂಚಿ ಹೋಗಿಬಿಡ್ತಾರೆ, ಮಾಡಲಿಕ್ಕೆ ಹೋಗೋದಿಲ್ಲ. ಎಂಥ IAS ಗ್ರೇಟ್ ಅಧಿಕಾರಿ ಇರಲಿ, ಅವ್ರಿಗೆ ಭಯ ಇರ್ತದೆ. ಹೌದು ನನ್ನ ಇನ್ಸೆಕ್ಯೂರಿಟಿ ಆಗ್ತದಪ್ಪ ಲೈಫಾ, ಶಿಕ್ಷೆ ಕೊಡಿಸ್ರಿ ಅವ್ರಿಗೆ. ಇದು ಮಾಡೋಕ್ಕಾಗ್ತದನ ನಮ್ಗೆ ನಿಂತು ವಿಚಾರ ಮಾಡುವಂಥ DK ಶಿವಕುಮಾರ್ ಅವರು. ಅವ್ರಿಗೆ ಬಾಯಿ ಮಾತು ಹೇಳ್ರಿ ಯಾರೂ ಅನ್ಸೋದಿಲ್ಲ, ಅಂದಲಿಕ್ಕೆ ಸಾಧ್ಯವೂ ಇಲ್ಲ. ಏನೋ ಹೇಳಿದಾರೆ ಪಾಪ, ಪ್ರಸ್ತಾರ ಕೇಳ್ತಾ ಇರ್ತಾರೆ, ದೊಡ್ಡದವ್ರು ಮಾತಾಡ್ತಾರೆ, ಅಸಹಜದ ಮಾತಾಡಲಿ. ಇವ್ರ ಮೇಲೆ ಇದು ಸ್ವತಃ HDK ಅವರು ಆರೋಪ ಮಾಡ್ತಾರೆ, HDK ಅವ್ರ ಮೇಲೆ ಇವರು ಆರೋಪ ಮಾಡ್ತಾರೆ. ಇಲ್ಲೇ ಅದಾವೆ ಸಾಕಷ್ಟು, ಇಬ್ಬರ ಮೇಲೆ ಒಬ್ಬರ ಮೇಲೆ ಆರೋಪಗಳು ಲಿಸ್ಟ್ಗಳಿದ್ದಾವೆ, ದೊಡ್ಡದು ಲಿಸ್ಟ್ ಶುದ್ಧ. 6 ಅಶ್ವಗಳ ಮೇಲೆ ಆರೋಪ ಮಾಡ್ತಾರೆ. ಶುರು ಆಗ್ತದೆ ನೋಡ್ರಿ, ಆಗ್ತದೆ. ನಿಮ್ಮಲ್ಲಿ ಭ್ರಷ್ಟಾಚಾರಿಗಳಲ್ಲಿ ಹೇಳ್ರಿ, ನಿಮ್ಮಲ್ಲಿ ಏನೋ 3 ಮಂದಿ ಅವರು ರೀ. ಎತ್ತ ನೋಡಿದ್ರತ್ತ ಭ್ರಷ್ಟರ ಸಂತೆ, ಎಲ್ಲಿ ನೀವು ಕೈ ಹಾಕ್ತಾರಲ್ಲ ಭ್ರಷ್ಟ ಸಿಗ್ತದೆ ನಮ್ಗೆ. ಮತ್ತೆ ಅವ್ರು ಸಿಗೋದು ಹೇಗೆ ಕೈ ಹಾಕ್ತಾ ಭ್ರಷ್ಟ ಅಂದಾಗ ಅದನ್ನು ಕಿತ್ತು ಹಾಕ್ತೀನಿ ಮಾಡ್ತೀನಿ ಅನ್ನುವಂಥ ಮಾತನ್ನು, ಭ್ರಷ್ಟಾಚಾರಿಗಳ ಬಡಿದು ಹಾಕುವೆ ಅನ್ನುವಂಥ ಮಾತನ್ನು ನಾವು ಸ್ವಾಗತ ಮಾಡ್ತೀವಿ. ಅದರ ಕೃತಿಯೊಳಗೆ ಬರಲಿ ಅಂತ ಹೇಳ್ತಾ ಇದ್ದೀವಿ. ಯಾಕಂದ್ರೆ ಬಡಾಯಿ ಆಗಬಾರ್ದು. ನಮ್ಮಲ್ಲಿ ಉತ್ತರ ಕನ್ನಡದಲ್ಲಿ ಗಾದಿ ಮಾತಾಡೋದು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಅದನ್ನು ಬಡಾಯಿ ಆಗೋದು ಏನೋ ಹೋಗೋದು. ಅದಕ್ಕಿಂತಲೂ ಮುಖ್ಯವಾಗಿ ಅವ್ರು ಮಾಡಬೇಕಾಗಿದ್ದಷ್ಟ, ಮೊದಲ ಲೋಕಾಯುಕ್ತದಲ್ಲಿ ಆರೋಪಿತರಾದಂತಹ ಕೋಟಿಗಳಲ್ಲಿ ಅಕ್ರಮ ಹಣ ಸಂಪಾದಿಸಿದಂಥ ಈ ಅಧಿಕಾರಿಗಳಿಗೆ ಶಿಕ್ಷೆ. ಅದು ಸಣ್ಣ ಅಧಿಕಾರಿ ಇದ್ದಾರೆ ಅದರಲ್ಲಿ, IAS ಮತ್ತು ಅವರು ಇಲ್ಲ, ಅದರ ರಾಜಕಾರಣಿಗಳು ಮೊದಲೇ ಇಲ್ಲ. ಏನೋ ತಪ್ಪದೊಂದು ಯಡಿಯೂರಪ್ಪನವ್ರ ಕೇಸ್ ಆಗಿತ್ತು. ಅದು ಸಂತೋಷ್ ಹೆಗ್ಗಡೆ ಅನ್ನುವಂಥವ್ರು ಒಬ್ಬ ಪ್ರಾಮಾಣಿಕ ನ್ಯಾಯಾಧೀಶರಿದ್ದರು, ನಿವೃತ್ತ. ಅವರಿದ್ದಂಥವ್ರು ಅದೊಂದು ಏನು ದೊಡ್ಡದು ಯಡಿಯೂರಪ್ಪನೊಬ್ಬನ ಹಿಡಿದ ದೊಡ್ಡದಾಯ್ತು. ಮತ್ತು ಕೊನೆಗೆ ಅವರು ಈಗ ಹೊರಗೆ ಆರಾಮತ್ ಬೇರೆ. ಅದಕ್ಕೆ ಈಗ ಆಗಬೇಕಾದ್ರೆ ಸಣ್ಣ ಇಂಜಿನಿಯರು ಅವ್ರು ಇದ್ದಾರೆ ಲೋಕಾಯುಕ್ತ, ಅವ್ರಿಗೆ ಮೊದಲು ಶಿಕ್ಷೆ ಕೊಡಿಸೋದು.